ನಮ್ಮ ದಿನನಿತ್ಯದ ಜೀವನ ಬೆಂಕಿ ಇರಲಾರ್ದೆ ಓಪನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳ್ಬೋದು ಇವತ್ತಿನ ಕಾಲದಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ನಾವು ಜೀವನ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಆದ್ರೆ ಮೊಬೈಲ್ ಇಲ್ಲದೆ ಜೀವನ ಮಾಡಬಹುದು, ಬಟ್ ಬೆಂಕಿ ಇಲ್ಲದೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಬೆಂಕಿ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಬೆಂಕಿ ಅಂದ್ರೆ ಏನಂತ ಯಾರು ಹೇಳ್ತೀರಾ? ಬಹುತೇಕ ಒಂದು 2-3 ವರ್ಷ ಹಿಂದ್ಗಡೆ ನಾವು ಮಾಡಿದ್ವಿ ನಿಮ್ಗೊಂದ್ಸಲ. ಇಲ್ಲಿ ಯಾವ ಸ್ಟೂಡೆಂಟ್ ಇದ್ದಾರೋ ಬಿಟ್ಟಾರೋ ಗೊತ್ತಿಲ್ಲ. ಹೇಳ್ತೀರಾ ಬೆಂಕಿ ಅಂದ್ರೆ ಏನು ಅಂತೇಳಿ? ಸಾಮಾನ್ಯವಾಗಿ ನಮ್ಮ ಆಡು ಭಾಷೆಯಲ್ಲಿ ನಾವು ಯಾವುದೇ ಒಂದು ವಸ್ತುವಿಗೆ ಬೆಂಕಿ ತೆಗೆದಾಗ ಅದು ಸೂಸುವಂತ ಹಳದಿ ಜ್ವಾಲೆಯನ್ನು ನಾವು ಬೆಂಕಿ ಅಂತ ಕರಿತೇವೆ, ನಾವು ಕಾಮನ್ ಆಗಿ. ಇದನ್ನೇ ರಾಸಾಯನಿಕ ಕ್ರಮದಲ್ಲಿ ಹೇಳುವುದಾದ್ರೆ ಇಂಗಾಲ ಮತ್ತು ಇತರ ವಸ್ತುಗಳನ್ನ ಆಮ್ಲಜನಕ ಸೇರಿಕೊಂಡು ಶಾಖ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುವ ಕ್ರಿಯೆಗೆ ಅಂತ ಹೇಳ್ತಾರೆ. ಈ ಬೆಂಕಿ ಆಗ್ಲಿಕ್ಕೆ ಯಾವ ವಸ್ತುಗಳು ಬೇಕು ಅಂತ ಅದರ ಹೇಳ್ಬೋದಾ? ಹೋಗ್ಲಿ ದೊಡ್ಡ ಕೇಳಿ ಯಾರಾದ್ರು. ಏನೂ ಇಲ್ಲ, ಬೆಂಕಿ ಅವ್ರದೇ ಇಲ್ಲ. ವೆರಿ ಗುಡ್. PUC ಲೆವೆಲಿಗೂ ಡಿಗ್ರಿ ಲೆವೆಲಿಗೂ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದೆ. ಬೆಂಕಿ ಆಗ್ಲಿಕ್ಕೆ ಅತಿ ಮುಖ್ಯವಾಗಿ 3 ವಸ್ತುಗಳು ಅತ್ಯವಶ್ಯಕ. ಒಂದು ಶಾಖ ಮತ್ತು ಉರಿಯುವಂತ ವಸ್ತು ಹಾಗೂ ಆಮ್ಲಜನಕ. ಈ 3 ವಸ್ತುಗಳು ಸಮ ಪ್ರಮಾಣದಲ್ಲಿ ಸಿಲುಕಿದಾಗ ಮಾತ್ರ ಬೆಂಕಿ ಆಗತ್ತೆ, ಇಲ್ಲ ಅಂತಂದ್ರೆ ಬೆಂಕಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ 3 ವಸ್ತುಗಳಲ್ಲಿ ಯಾವುದೇ ಒಂದು ವಸ್ತುವನ್ನು ತೆಗೆದರೂ ಸಹ ಬೆಂಕಿ ಆಟೋಮೆಟಿಕ್ ಆಗಿ ಆರುತ್ತೆ. ಹಾಗಾಗಿ ಈ ಬೆಂಕಿಯನ್ನು ನಾವು ವರ್ಗೀಕರಣ ಮಾಡಿದ್ದೇವೆ. ಸಾಮಾನ್ಯವಾಗಿ ಇದನ್ನಾದ್ರೂ ಹೇಳ್ಬೋದಾ? ಬೆಂಕಿಯನ್ನು ನಮ್ಮ ದೇಶದಲ್ಲಿ ಎಷ್ಟು ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ ಅಂತ ಹೇಳಿ? ಬೆಂಕಿಯನ್ನ ನಮ್ಮ ದೇಶದಲ್ಲಿ ನಾವು 4 ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ 6 ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ ಬೆಂಕಿಯನ್ನು. ನಮ್ಮ ಇಂಡಿಯಾದಲ್ಲಿ A ಕ್ಲಾಸ್, B ಕ್ಲಾಸ್, C ಮತ್ತು D ಕ್ಲಾಸ್ ಅಂತ ಹೇಳಿ ವರ್ಗೀಕರಣ ಮಾಡಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ A, B, C, D, E, F ಅಂತೇಳಿ 6 ರೀತಿಯಲ್ಲಿ ವರ್ಗೀಕರಣವನ್ನ ಮಾಡಿದ್ದಾರೆ. ಇನ್ನು A ಕ್ಲಾಸ್ ಫೈರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತುಗೆ ಬೆಂಕಿ ತಗುಲಿದಾಗ ಅದು ಉರಿದು ಬೂದಿ ಆಗುವಂತ ವಸ್ತುಗಳನ್ನ ನಾವು A ಕ್ಲಾಸ್ ಫೈರ್ ಅಂತ ಕರಿತೇವೆ. ಕಟ್ಟಿಗೆ ಇರ್ಬೋದು, ರಬ್ಬರ್ ಇರ್ಬೋದು, ಪೇಪರ್, ಇಂಥವು ಯಾವುದಕ್ಕೆ ಬೆಂಕಿ ತಗೊಂಡಾಗ ಅದು ಉರಿದು ಬೂದಿ ಆಗತ್ತಲ್ಲ, ಅದನ್ನ ನಾವು A ಕ್ಲಾಸ್ ಫೈರ್ ಅಂತ ಹೇಳಿ ಕರಿತೇವೆ. ಇನ್ನು B ಕ್ಲಾಸ್ ಫೈರ್ ಅಂತಂದ್ರೆ ಫ್ಲೇಮೇಬಲ್ ಲಿಕ್ವಿಡ್ಸ್, ಜ್ವಲನಶೀಲ ದ್ರವಗಳು ಯಾವ್ದಿದ್ದಾವಲ್ಲ ಅವು ಬೆಂಕಿ ತಗೊಂಡಾಗ ಉಂಟಾಗುವಂತ ಇವುಗಳನ್ನ ನಾವು B ಕ್ಲಾಸ್ ಫೈರ್ ಅಂತೇವೆ. ಉದಾಹರಣೆ ಪೆಟ್ರೋಲ್, ಡೀಸೆಲ್, ಪೇಂಟ್, ಇಂಥವುಗಳೆಲ್ಲ ನಾವು B ಕ್ಲಾಸ್ ಫೈರ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಇನ್ನು C ಕ್ಲಾಸ್ ಅಂದ್ರೆ ನಮ್ಮಲ್ಲಿ ಇಂಡಿಯಾದಲ್ಲಿ ಇದನ್ನ ಎಲೆಕ್ಟ್ರಿಕಲ್ ಫೈರ್ ಅನ್ನು ಸೇರಿಸಿಕೊಂಡಿದ್ದಾರೆ ಹಾಗೂ ಫ್ಲೇಮೇಬಲ್ ಗ್ಯಾಸಸ್ ಅನ್ನು C ಕ್ಲಾಸ್ ಅಲ್ಲಿ ಸೇರಿಸಿ ಮಾಡಿದ್ದಾರೆ. ಇದು ಉರಿಯುವಂತ ಅನಿಲಗಳು ಯಾವ ಇದ್ದಾವಲ್ಲ ಅವಕ್ಕೆ ಬೆಂಕಿ ತಗೊಂಡಾಗ ಆ ಬೆಂಕಿಯನ್ನು ನಾವು C ಕ್ಲಾಸ್ ಅಂತ ಕನ್ಸಿಡರ್ ಮಾಡಿದ್ದು. ಇನ್ನು D ಕ್ಲಾಸ್ ಅಂತೇಳಿ ಮೆಟಲ್ ಫೈರ್, ಯಾವ ಲೋಹಗಳಿಗೆ ಬೆಂಕಿ ತಗೊಳ್ತಾವಲ್ಲ ಅವುಗಳನ್ನೆಲ್ಲ ನಾವು D ಕ್ಲಾಸ್ ಅಂತೇಳಿ ಮೆನ್ಷನ್ ಮಾಡಿದ್ದೇವೆ.